ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಬನಶಂಕರಿ 6 ಸ್ಟೇಜಲ್ಲಿರುವಂಥ ಕಾರ್ನರ್ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಇದೇ ಆಗಿರುತ್ತೆ ನೋಡಿ. ಇದು ಬಂದು ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಇದು ಬಂದು ಬಿ ಡಿ ಎ ಆಗಿರುತ್ತೆ. ನಿಮಗೆ 20ಗೆ 30 ಬಿ ಡಿ ಎ, ನಾರ್ತ್ ಗೇಟು, ಈಸ್ಟ್ ಫೇಸ್. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ಬೋದು. ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ನಿಮಗೆ ಈ ಕಡೆ ಈ ಕಾರ್ನರಲ್ಲಿ ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ಇದು ಬಂದು ನಾರ್ತ್ ಗೇಟ್ ಆಗಿರುತ್ತೆ ನಿಮಗೆ. ಓಕೆ, ಈ ಕಡೆ ಬಂದರೆ ನಿಮಗೆ ನೋಡ್ಬೋದು, ಇಲ್ಲೊಂದು ಚಿಕ್ಕದಾಗಿ ಒಂದು ಪಾರ್ಕಿಂಗ್ ಕೊಟ್ಟಿದ್ದಾರೆ. ನಿಮಗೆ ಇದು ವೆಸ್ಟ್ ಸೈಡು ನಿಮಗೆ ಪಾರ್ಕಿಂಗ್ ಕೂಡ ಕೊಟ್ಟಿದ್ದಾರೆ, ಗ್ರಿಲ್ ಕೂಡ ಹಾಕಿದ್ದಾರೆ. ಆಲ್ರೆಡಿ ನಿಮಗೆ ಗಿಡಗಳೆಲ್ಲ ಹಾಕಿದ್ದಾರೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಹಾಗೆ ಇಲ್ಲೊಂದು ಕಮರ್ಷಿಯಲ್ ಕೂಡ ಬರುತ್ತೆ ನಿಮಗೆ. ಕಮರ್ಷಿಯಲ್ ಅಂಗಡಿ ಅಂತಲೇ ಹೇಳ್ಬೋದು. ನಿಮಗೆ ಧಾರಾಳವಾಗಿ ನೀವು ರೆಂಟ್ ಕೂಡ ಕೊಟ್ಕೋಬೋದು, ಇಲ್ಲ ನೀವೇ ಓನಾಗಿ ಏನೋ ಅಂಗಡಿ ಮಾಡುತ್ತೀನಿ ಅಂದರೆ ಅಂಗಡಿ ಕೂಡ ಮಾಡ್ಬೋದು. ರೆಂಟು ಕೊಟ್ಟರೆ ಕಮ್ಮಿ ಅಂದ್ರೂ ಒಂದು 10,000 ರೂಪಾಯಿ ಬರುತ್ತೆ ನಿಮಗೆ. ಇನ್ನೊಂದ್ಸತಿ ನೋಡ್ತಾ ಇದ್ದೀನಿ. ಇದು ಬಂದು ವೆಸ್ಟ್ ಸೈಡ್ ಇರುವಂಥ ಜಾಗ ಆಗಿರುತ್ತೆ. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ, ಏನಿದೆ ಅಂತ ನೋಡಿಸ್ತೀನಿ ನಾನು. ಇದು ಬಂದು ನಾರ್ತ್ ಸೈಡ್ ಆಗಿರುತ್ತೆ. ನಾರ್ತ್ದು ಗೇಟ್ ಆಗಿರುತ್ತೆ ನೋಡಿ. ನಾರ್ತ್ ಸೈಡ್ ನೋಡಿಸ್ತಾ ಇದ್ದೀನಿ ನಿಮಗೆ, ಫ್ರಂಟ್ ಎಲಿವೇಶನ್ ಇದು. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ನಮಗೆ ಇಲ್ಲಿ ಫುಲ್ ಗೇಟ್ ಕೊಟ್ಟಿದ್ದಾರೆ. ನಿಮಗೆ ಅಂಡರ್ ಮ್ಯಾಕ್ಸ್ ಕೊಟ್ಟು ಫುಲ್ ಗೇಟ್ ಕೊಟ್ಟಿದ್ದಾರೆ ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಬರ್ತಾ ಇರೋಂಗೆ ನಿಮಗೆ ಪಾರ್ಕಿಂಗ್, ನಿಮಗೆ ಒಂದು ಕಾರು ಧಾರಾಳವಾಗಿ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಬರುತ್ತೆ. ನೋಡ್ಬೋದು, ವಾಲೆಲ್ಲ ನಿಮಗೆ ವಾಟರ್ಫಾಲ್ ಟೈಲ್ಸೇ ಮಾಡಿದ್ದಾರೆ. ನಿಮಗೆ ಫುಲ್ 4 ಸೈಡು ವಾಲು ವಾಟರ್ಫಾಲ್ ಟೈಲ್ಸೇ ಮಾಡಿದ್ದಾರೆ. ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ. ಇಲ್ಲಿ ಬಂದು ನಿಮಗೆ ಸಂಪ್ ಬಂದಿದೆ, ಇಲ್ಲಿ ಬಂದು ಬೋರ್ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರವೇಶನ ಜಾಗ, ಗ್ಯಾಸ್ ಮಾಡೋದಕ್ಕೆ ಜಾಗ ಧಾರಾಳವಾಗಿ. ಒಂದು ಕಾರ್ ನಿಲ್ಲಿಸಿ ನಿಮಗೆ 2ರಿಂದ 3 ಬೈಕ್ ನಿಲ್ಲಿಸೋ ಅಷ್ಟು ಜಾಗ ಬಂದಿದೆ. ಆ ಕಡೆ ಒಂದು ಕಮರ್ಷಿಯಲ್ ಕೂಡ ಬಂದಿದೆ ನಿಮಗೆ, ಒಳ್ಳೆ ನೋಡ್ಸಿದ್ದೀನಿ. ಇದು ಬಂದು ಪಾರ್ಕಿಂಗ್ ಜಾಗ ಆಗಿರುತ್ತೆ. ಫ್ಲೋರಿಂಗ್ ಕೂಡ ನೋಡ್ಬೋದು ನಿಮಗೆ, ಗ್ರಾನೈಟ್, ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ನಿಮಗೆ, ರೆಡ್ ಕಲರು. ಇದು ಬಂದು ನಿಮಗೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ಮೆಟ್ಲು ನೋಡ್ಬೋದು ನಿಮಗೆ. ಇಲ್ಲೂ ಕೂಡ ನಿಮಗೆ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ. ಹಾಗೆ ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ, ಜಿಂದಾಲ್ದು. ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನಾವು. ಸೈಡ್ ವಾಲೆಲ್ಲ ನೀವು ನೋಡ್ಬೋದು, 2 ಸೈಡು ನಿಮಗೆ ವಾಟರ್ಫಾಲ್ ಟೈಲ್ಸೇ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ಬಂದರೆ ನಮಗೆ ಈ ಥರ, ಅಂದರೆ ನಿಮ್ಗೆ ಒಳಗಡೆ ಒಂದು ಸತಿ ಬಂದ್ಬಿಟ್ರೆ ಫುಲ್ ಸೇಫ್ಟಿ ಆಗಿರುತ್ತೆ. ಮನೆ ಸುತ್ತಮುತ್ತ ಈ ಥರ ಕಾಣುತ್ತೆ. ಇಲ್ಲೂ ಅಷ್ಟೇ ನಿಮಗೆ ಜಾಗ ಕೂಡ ಬಿಟ್ಟಿದ್ದಾರೆ. ಧಾರಾಳವಾಗಿ ನೀವು ಗಿಡ ಬೇಕಾದ್ರೆ ಹಾಕೋಬೋದು, ಇಲ್ಲ ಸಂಜೆ ಹೊತ್ತು ಜಾಗ ಕೂಡ ಇದೆ ನಿಮಗೆ. ಓಕೆ, ಈ ಕಡೆಯಿಂದ ನೋಡಿಸ್ತಾ ಇದ್ದೀನಿ ನಾವು ಮೆಟ್ಲು. ಈಸ್ಟ್ ಫೇಸಲ್ಲಿ ನಿಮ್ಗೆ ಒಂದು ಸ್ವಲ್ಪ ಇದೆ, ಡಿಫ್ರೆಂಟ್ ಕಾನ್ಸೆಪ್ಟಿಂದನೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಬಾಕ್ಲು ನೋಡಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ ಬಾಕ್ಲು. ಇದು ಬಂದು ಈಸ್ಟ್ ಗೇಟ್ ಆಗಿರುತ್ತೆ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಈಸ್ಟ್ ಫೇಸು, ಸಾರಿ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಬರ್ತಾರಂಗೆ ಒಂದು ಹಾಲ್ ದೊಡ್ಡದಾಗಿ. ಮೇಲ್ಗಡೆ ನೋಡ್ಬೋದು ನಿಮಗೆ POP POC ಫಾಲ್ ಸೀಲಿಂಗ್ ಕಾಂಬಿನೇಷನ್ ಮಾಡಿದ್ದಾರೆ. ನಿಮಗೆ ವುಡ್ ವರ್ಕ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ. ಮನೆ ಒಳಗಡೆ ಬರ್ತಾರಂಗೆ ನಿಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ 3 ಫೀಟು. ನೋಡ್ಬೋದು, ಫುಲ್ ಓಪನ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಿಮಗೆ ಜಾಗ ಫುಲ್ ಓಪನ್ ಆಗಿದೆ. ನಿಮಗೆ ಜಾಗ ಮಾತ್ರ ಚೆನ್ನಾಗಿದೆ. ಅದನ್ನು ನಾನು ಹೇಳಿದ್ರಲ್ಲ, ನಾನು ಮಾಡ್ತಾಯಿರೋ ಮನೇಲಿ ಇದೊಂದು ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿದೆ ನಿಮಗೆ. ಯೂಸಲಾಗಿ ಮೆಟ್ಲು ನಿಮ್ಗೆ ಯಾವಾಗ ಈ ಕಡೆ ಕೊಡ್ತಾರೋ ಈ ಸೈಡ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡ್ಬೋದು ನಿಮಗೆ TV ಯೂನಿಟ್ ಬಂದಿದೆ. ಹಾಗೆ ಅಲ್ಲಿ ನಿಮಗೆಲ್ಲ ಕಬೋರ್ಡ್ ಬಂದಿದೆ. ಆಲ್ರೆಡಿ ನಿಮಗೆ ಇಂಟರ್ನೆಟ್ ಕಲೆಕ್ಷನ್ ಆಗಲಿ, ಕೇಬಲ್ ಕಲೆಕ್ಷನ್ ಎಲ್ಲ ಆಗೋಗಿದೆ. ಫುಲ್ ಒಟ್ಟು ಬಂದು ನಿಮಗೆ ವುಡ್ ವರ್ಕಲ್ಲೇ ಮಾಡಿದ್ದಾರೆ. ಮೇಲ್ಗಡೆ ಕೂಡ ನೋಡ್ಬೋದು ನಿಮಗೆ POP ವಿತ್ POC ಫಾಲ್ ಸೀಲಿಂಗ್ ಕಾಂಬಿನೇಷನ್ ಮಾಡ್ತಾರೆ. ಹಾಗೆ ಬಾಕ್ಲೆಲ್ಲ ನೋಡಿಸ್ತಾ ಇದ್ದೀನಿ, ಕಿಟಕಿ. ಇದು ಬಂದು ವೆಸ್ಟ್ ಸೈಡ್ ಇರೋದ್ರಿಂದ ನಿಮಗೆ ಬೆಳಕು ಗಾಳಿ ಚೆನ್ನಾಗಿ ಬರುತ್ತೆ. ಈ ಕಡೆ ಕೂಡ ಕಿಟಕಿದೆ, ಕಾರ್ನರಿಂದ ಬೆಳಕು ಗಾಳಿ ಬರುತ್ತೆ. ನಾರ್ತ್ ಸೈಡು ಅಷ್ಟೇ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, L ಶೇಪಲ್ಲಿ ನಿಮಗೆ ವುಡ್ ವರ್ಕ್ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ, ಸೂಪರ್. ಹಾಗೆ ಇಲ್ಲಿ ಬಂದರೆ ನಮಗೆ L ಶೇಪಲ್ಲಿ ಅಡುಗೆ ಮನೆ ಬರುತ್ತೆ ನಿಮಗೆ.
ನೋಡ್ಬೋದು. ಕೆಳಗಡೆ ಎಲ್ಲ ಕಬೋರ್ಡ್ ಕೊಟ್ಟಿದ್ದಾರೆ, ಮೇಲ್ಗಡೆ ಅಷ್ಟೇ ಓವರ್ ಹೆಡ್ ಕಬೋರ್ಡ್ ನೋಡ್ಬೋದು. ಫುಲ್ ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಸ್ಟೋರೇಜ್ಗೆ ತುಂಬ ಜಾಗ ಇದೆ, ನಿಮಗೆ ತುಂಬ ಜಾಗ ಪ್ಲೇಸಸ್ ಇದೆ. ನಿಮಗೆ ಇಲ್ಲಿ ಬಂದು ನಿಮಗೆ ಅಕ್ವಾಗಾರ್ಡ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಅಕ್ವಾಗಾರ್ಡ್ ನೋಡೋದಕ್ಕೆ ಜಾಗ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸಿಂಕು, ಇಲ್ಲೂ ಅಷ್ಟೇ ಸ್ಟೋರೇಜು, ಗ್ಯಾಸ್ ಪ್ರವೇಶನ ಜಾಗ, ಇಲ್ಲಿ ಮಿಕ್ಸಿ ಓವನ್ ಏನೇನೋ ಮಡಗ್ತೀನಿ ಮಡಗ್ಬೋದು. ಆ ಸಾಫ್ಟ್ ಕ್ಲೋಸರ್ಸ. ಹಾಗೆ ಇಲ್ಲಿ ಬಂದು ಯುಟಿಲಿಟಿ ಬಂದಿದೆ ನಿಮಗೆ. ಹಾಗೆ ಸೈಡಲ್ಲಿ ನೋಡಬಹುದು MS ಗ್ರಿಲ್ ಕೊಟ್ಟಿದ್ದಾರೆ ಯುಟಿಲಿಟಿಗೆ. ಹಾಗೆ ಇಲ್ಲೊಂದು ರೆಸ್ಟ್ ರೂಮ್ ಕೂಡ ಕೊಟ್ಟಿದ್ದಾರೆ ಗ್ರೌಂಡ್ ಫ್ಲೋರ್ಗೆ. ಗ್ರೌಂಡ್ ಫ್ಲೋರಲ್ಲಿರುವಂಥ ರೆಸ್ಟ್ ರೂಮ್ ಆಗಿರುತ್ತೆ ಇದು. ಸಾರಿ, ಫಸ್ಟ್ ಫ್ಲೋರಲ್ಲಿರುವಂಥದ್ದು. ಹಾಗೆ ಈ ಕಾರ್ನರಿಂದ ನೋಡ್ತೀವಿ, ಇಲ್ಲಿ ಬಂದರೆ ನಿಮಗೆ ಡೈನಿಂಗ್ ಹಾಲ್ ಬರುತ್ತೆ. ನಿಮಗೆ ಬೇಕಾದ್ರೆ ಡೈನಿಂಗ್ ಹಾಲ್ ಥರ ಯೂಸ್ ಮಾಡ್ಬೋದು ನಿಮಗೆ. ಹಾಗೆ ಇಲ್ಲೊಂದು ಮಿರರ್ ಕೂಡ ಬಂದಿದೆ. ಇಲ್ಲೂ ಅಷ್ಟೇ ಸ್ಟೋರೇಜನ್ನು ಮಾಡ್ಕೋಬೋದು. ಇಲ್ಲಿ ಕೈ ತೊಳೆಯೋಕ್ಕೆ ಸಿಂಕ್ ಬರುತ್ತೆ ನಿಮಗೆ. ಇಲ್ಲಿ ಹ್ಯಾಂಡ್ ಮಿರರ್. ಹಾಗೆ ಇಲ್ಲಿ ಫ್ರಿಡ್ಜ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದು ದೇವರ ಮನೆ ಆಗಿರುತ್ತೆ ನಿಮಗೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಅಂದರೆ ಅವಳೇ ಹೇಳ್ದಂಗೆ ನಿಮಗೆ ಫುಲ್ ಓಪನ್ ಪ್ಲೇಸ್. ಮೇಲ್ಗಡೆ ಕೂಡ ಅಷ್ಟೇ ನಿಮಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. POC ಫಾಲ್ಸ್ ವುಡ್ ವರ್ಕಲ್ಲೇ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಓಕೆ, ಇದು ಬಂದು ನಮಗೆ ಫಸ್ಟ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಇಲ್ಲೂ ಅಷ್ಟೇ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ. ನೋಡ್ಬೋದು, ಲೈಟಿಂಗ್ ಎಲ್ಲ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಲ್ಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲೊಂದು ಸ್ಟಡಿ ಟೇಬಲ್ ಕೂಡ ಬರುತ್ತೆ ನಮಗೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಆಗಿದೆ. ಟೋಟಲ್ ಇದು 4 ರೂಮ್ ಬರುತ್ತೆ ನಿಮಗೆ. ನೋಡ್ತೀನಿ, ಈ ಕಡೆ ಬಂದು ನಮಗೆ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ನೋಡ್ಬೋದು, ಸಾಯಂಕಾಲ ಹೊತ್ತು ಆರಾಮಾಗಿ ಮನೆ ಮುಂದೆ ಈ ಥರ ಇದೆ. ಹಾಗೆ ನಿಮಗೆ ಇಲ್ಲಿ ಟಫನ್ ಗ್ಲಾಸ್ ಕೊಟ್ಟು ನಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆ. ಓಕೆ, ಬನ್ನಿ. ಇಲ್ಲಿ ಮೇಲ್ಗಡೆ ಬಂದಿದ ತಕ್ಷಣ ನಮ್ಗೆ ಅಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಚಿಲ್ಡ್ರನ್ ರೂಮ್ ಆಗಿರುತ್ತೆ ಇದು. ನೋಡ್ಬೋದು, ವಾರ್ಡ್ರೋಬ್ ಇದೆ ಅಲ್ಲಿ, ಡ್ರೆಸ್ಸಿಂಗ್ ಟೇಬಲ್ಲು, ಓವರ್ ಹೆಡ್ ಕಬೋರ್ಡ್. ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ಇದು ವೆಟ್ ಸೈಡ್ ಬರೋದ್ರಿಂದ ನಿಮಗೆ ಕಿಟಕಿ ಕೂಡ ಬಂದಿದೆ. ಹಾಗೆ ಇಲ್ಲೊಂದು ರೆಸ್ಟ್ ರೂಮ್, ಅಟ್ಯಾಚ್ ಬಾತ್ರೂಮ್ ಅಂತಲೇ ಹೇಳ್ಬೋದು. ಓಕೆ, ದೊಡ್ಡದಾಗಿದೆ, ಪರವಾಗಿಲ್ಲ. ಇದು ಬಂದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ ನಿಮಗೆ, ವಿತೌಟ್ ಕಾಟು. ವಾರ್ಡ್ರೋಬ್ ಅಷ್ಟೇ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಬ್ಲೂ ಆ್ಯಂಡ್ ವೈಟ್, ಲೈಟ್ ಬ್ಲೂ ಆ್ಯಂಡ್ ವೈಟ್. ಇದು ಬಂದು ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ ನಮಗೆ. ಓಕೆ, ಹಂಗೆ ಈ ಕಡೆ ಬಂದರೆ ನಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೂಪರ್ ಆಗಿದೆ ಅಲ್ಲ.
ಮಾಸ್ಟರ್ ಬೆಡ್ರೂಮಲ್ಲಿ ಕಿಂಗ್ ಸೈಜ್ ಕಾಟ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು ನಿಮಗೆ. ಸೂಪರಾಗಿ ಮಾಡಿದ್ದಾರೆ, ವುಡ್ ವರ್ಕ್ ಸಾಲಿಡ್ ಆಗಿದೆ, ಸೂಪರಾಗಿ ಬಂದಿದೆ ನಿಮಗೆ. ಪಿ ಒ ಪಿ ಫಾಲ್ ಸೀಲಿಂಗ್ ಆಗಲಿ ವುಡ್ ವರ್ಕ್ ಆಗಲಿ ಸೂಪರಾಗಿ ಬಂದಿದೆ ನಿಮಗೆ. ಕಿಂಗ್ ಸೈಜ್ ಕಾಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ವರ್ಕಿಂಗ್ ಟೇಬಲ್, ಎರಡು ಸ್ಟಡಿ ಟೇಬಲ್ ಅಂತಲೂ ಹೇಳ್ಬೋದು ನಿಮಗೆ. ಸೂಪರ್ ಆಗಿದೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ, ಟಿ ವಿ ಯೂನಿಟ್ ಬಂದಿದೆ ನಿಮಗೆ. ನನಗಂತೂ ಸಕ್ಕತ್ತಾಗಿ ಇಷ್ಟ ಆಯಿತು, ಸೂಪರ್. ಹಾಗೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ, ಈ ಕಾರ್ನರಿಂದ ನೋಡಿಸ್ತೀನಿ. ಇದು ಅಷ್ಟೇ ವೆಟ್ ಸೈಡ್ ಇರೋದ್ರಿಂದ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ರೆಸ್ಟ್ ರೂಮ್, ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿ ರೆಸ್ಟ್ ರೂಮ್ ಅಷ್ಟೇ ತುಂಬ ದೊಡ್ಡದಾಗಿದೆ ನಮಗೆ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ, ಸೂಪರಾಗಿ ಮಾಡಿದ್ದಾರೆ. ಓಕೆ, ಇದು ಬಂದು ಸೆಕೆಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ ನಿಮಗೆ. 3ನೇ ಫ್ಲೋರ್ ಬರ್ತಾ ಇದ್ವಿ. ಸೇಮ್ ಕೆಳಗಡೆ ಏನು ನೋಡಿದ್ರೆ ನೀವು ಸೇಮ್ ಬರುತ್ತೆ, ಆದರೆ ನಿಮಗಿಲ್ಲಿ ಅಲ್ಲಿ ಬಂದ್ಬಿಟ್ಟು ನಮಗೆ ಸ್ಟಡಿ ಟೇಬಲ್ ಬಂದಿತ್ತು, ಇಲ್ಲಿ ಬರೋಲ್ಲ. ಬಾಲ್ಕನಿ ಅಷ್ಟೇ ಸೇಮ್ ಬರುತ್ತೆ ನಿಮಗೆ, ಟಫನ್ ಗ್ಲಾಸ್ ಕೊಟ್ಟು ಬಾಲ್ಕನಿ ಬರುತ್ತೆ ನಿಮಗೆ. ಇದು 3ನೇ ಫ್ಲೋರ್ ಆಗಿರುತ್ತೆ ನಿಮಗೆ. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಸೇಮ್ ಏನು ಕೆಳಗಡೆ ನೋಡಿದ್ರು ನೀವು ಚಿಲ್ಡ್ರನ್ ಬೆಡ್ರೂಮ್ ಸೇಮ್ ಆಗಿರುತ್ತೆ, ಕಲರ್ ಮಾತ್ರ ಚೇಂಜ್ ನಿಮಗೆ. ವಾರ್ಡ್ರೋಬ್ ಹಾಗೆ ಓವರ್ ಹೆಡ್ ಕಬರ್, ಪಿ ಒ ಪಿ ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ವಿಂಡೋ. ಓಕೆ, ಇಲ್ಲಿ ರೆಸ್ಟ್ ರೂಮ್ ಚೇಂಜ್ ಮಾಡಿದ್ದಾರೆ. ಇಲ್ಲಿ ಕೈ ತೊಳೆಯೋಕ್ಕೆ ಸಿಂಕ್ ಬರುತ್ತೆ ನಿಮಗೆ. ಹಾಗೆ ಇಲ್ಲಿ ರೆಸ್ಟ್ ರೂಮ್. ಇದು ದೊಡ್ಡದಾಗಿದೆ ಚಿಲ್ಡ್ರನ್ ಬೆಡ್ರೂಮ್, ಆರಾಮಾಗಿ ಒಂದು ಕಾಟ್ ಹಾಕೋಬೋದು ನೀವು. ಕಿಂಗ್ ಸೈಜ್ ಕಾಟ್ ಹಾಕ್ಬೋದು ನೀವು ಧಾರಾಳವಾಗಿ. ಇಲ್ಲೂ ಅಷ್ಟೇ ಮೇಲ್ಗಡೆ ನೋಡ್ಬೋದು, ಪಿ ಒ ಪಿ ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ಇಲ್ಲೂ ಕೂಡ ಸ್ಟೋರೇಜ್ ಕೊಟ್ಟಿದ್ದಾರೆ ನಿಮಗೆ. ಇದು ಅಷ್ಟೇ ನಿಮಗೆ ಮಾಸ್ಟರ್ ಬೆಡ್ರೂಮ್, ಸೇಮ್ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಹಾಗೆ ಪಿ ಒ ಪಿ ಫಾಲ್ ಸೀಲಿಂಗ್ ಮಾಡಿ ಕೂಡ ಮಾಡಿದ್ದಾರೆ ನಿಮಗೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ಬಂದಿದೆ, ಸ್ಟಡಿ ಟೇಬಲ್ ಇಲ್ಲ ವರ್ಕಿಂಗ್ ಟೇಬಲ್ ಅಂತಲೇ ಹೇಳ್ಬೋದು. ಈ ಕಡೆ ಬಂದರೆ ನಿಮಗೆ ಟಿ ವಿ ಯೂನಿಟ್ ಬಂದಿದೆ ನಿಮಗೆ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಹಾಗೆ ಆ ಕಡೆ ಬಂದರೆ ರೆಸ್ಟ್ ರೂಮ್. ಇದು ಅಷ್ಟೇ ಸೇಮ್, ಕೆಳಗಡೆ ಎಷ್ಟು ದೊಡ್ಡದಾಗಿತ್ತು ಅಷ್ಟೇ ದೊಡ್ಡದಾಗಿದೆ ನಿಮಗೆ. ಎರಡು ಮಾಸ್ಟರ್ ಬೆಡ್ರೂಮು, 2 ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ, ಟೋಟಲ್ 4. ಕೆಳಗಡೆ ಒಂದು ಕಮರ್ಷಿಯಲ್ ಬರುತ್ತೆ ನಿಮಗೆ. ಕಮರ್ಷಿಯಲ್ ಬಿಟ್ಟು 4 ಬೆಡ್ರೂಮು, 1 ಕಮರ್ಷಿಯಲ್ ಬರುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ. ಟಾಪ್ ಫ್ಲೋರ್ ಹೋಗ್ತಾ ಇದ್ದೀವಿ.
ಇಲ್ಲೂ ಅಷ್ಟೇ ನಿಮಗೆ ಸ್ಕೈಲೈಟ್ಗೆ ತುಂಬ ಪ್ಲೇಸ್ ಕೊಟ್ಟಿದ್ದಾರೆ, ಚೆನ್ನಾಗಿ ನೋಡ್ಬೋದು. ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ, ಸ್ಕೈಲೈಟ್ ಬೆಳಕು ತುಂಬ ಚೆನ್ನಾಗಿ ಬರ್ತಾಯಿದೆ. ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಜಾಗನ, ತುಂಬ ದೊಡ್ಡದಾಗಿ ಬಂದಿದೆ ನಿಮಗೆ ನೋಡ್ಬೋದು. ಇದು ಟಾಪ್ ಫ್ಲೋರು. ಮೇಲ್ಗಡೆ ಬಂದರೆ ಫುಲ್ ಓಪನ್ ಟೆರೇಸು, ಫ್ಲೋರಿಂಗ್ ಕೂಡ ಆಗಿದೆ ನಿಮಗೆ ಟೈಲ್ಸು ರೆಡ್ಸ್ ಕಲರಲ್ಲಿ. ಹಾಗೆ ಮೇಲ್ಗಡೆ ನೋಡ್ಬೋದು 1000 ಲೀಟರ್ ಸಿಂಟಾಕ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಮಡಿ ಕೆಳಗೆ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆ ಇಲ್ಲಿ. ಹಾಗೆ ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ ಕೈಯಲ್ಲಿ ಬಟ್ಟೆ ಒಗೆಯೋಕ್ಕೆ ಜಾಗ ಕೊಟ್ಟಿದ್ದಾರೆ, ಬಟ್ಟೆ ಒಣಗಿ ಹಾಕೋಕ್ಕೆ ಕಂಬಿ ಕೂಡ ಕೊಟ್ಟಿದ್ದಾರೆ. ಹಾಗೆ ಮನೆ ಸುತ್ತಮುತ್ತ ನೋಡಿ ಈ ಥರ ಕಾಣಿಸುತ್ತೆ ನಿಮಗೆ. ಸೂಪರ್ ಆಗಿದೆ, ಜಾಗ ಮಾತ್ರ ಸಾಲಿಡ್ ಆಗಿದೆ, ಮನೆಯೂ ಸಕ್ಕತ್ತಾಗಿದೆ ನಿಮಗೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಬನಶಂಕರಿ 6 ಸ್ಟೇಜಲ್ಲಿ ಬರುತ್ತೆ ನಿಮಗೆ. ನಾರ್ತ್ಗೆ ವೆಸ್ಟ್ ಕಾರ್ನರು, ಈಸ್ಟ್ ಫೇಸು. ಓಕೆ, ನಾರ್ತ್ಗೆ ವೆಸ್ಟ್ ಕಾರ್ನರು, ಈಸ್ಟ್ ಫೇಸ್ ಬರುತ್ತೆ. ಇದು 20ಗೆ 30 ಬಿ ಡಿ ಆಗಿರುತ್ತೆ. ಓಕೆ, ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1,75 lakhs ಹೇಳ್ತವ್ರೆ, ಅಂದರೆ 1,75 ಲಕ್ಷ ಹೇಳ್ತವ್ರೆ. ನೆಗೋಷಿಯಬಲ್ ಆಗಿರುತ್ತೆ. ಮನೆ ಮಾತ್ರ ತುಂಬ ಚೆನ್ನಾಗಿದೆ. ಈ ಮನೆ ನಿಮ್ಗೆ ಇಷ್ಟ ಆಗಿ ಈ ಮನೆಯನ್ನು ನೋಡ್ಬೇಕು ಕಾಣಿಸಿದ್ರೆ ನನಗೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾನ ಬಿ ಡಿ ಎ ಮನೆ ಆಗಲಿ, ಕಾರ್ನರ್ ಮನೆ ನೋಡ್ತಾ ಇರೋರಾದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಬಂದು ನೋಡಲಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬರ್ ಆಗಿ, ನಾನು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ. ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ನಮಗೆ ಅಷ್ಟು ಹೊಸ ಮನೆಗಳ್ನ ಹುಡುಕಿ ಹೊಸ ವೀಡಿಯೋ ಮಾಡೋಕ್ಕೆ ನಮ್ಗೆ ಇನ್ನೂ ಹುಮ್ಮಸ್ಸು ಜಾಸ್ತಿ ಆಗುತ್ತೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.